ಒಂದಿನ ಒಂದು ಒಂಟೆ ತನ್ನ ಮರಿ ಜೊತೆ ಕೂತಿರುತ್ತೆ. ಮರಿ ಒಂಟೆ ತುಂಬ ಯೋಚನೆ ಮಾಡಿ ತನ್ನ ತಾಯಿನ ಕೇಳುತ್ತೆ, ಅಮ್ಮ ನಮ್ಮ ಬೆನ್ನ ಮೇಲೆ ಏನಕ್ಕೆ ಇಷ್ಟು ದೊಡ್ಡ ಹಂಪಿದೆ ಅಂತ. ಆಗ ತಾಯಿ ಒಂಟೆ ಹೇಳುತ್ತೆ, ನಾವು ಡೆಸರ್ಟಲ್ಲಿ ಜಾಸ್ತಿ ನೀರು ಸಿಗ್ದಲ್ಲೇ ಇರೋದ್ರಿಂದ ನೀರನ್ನ ಸ್ಟೋರ್ ಮಾಡ್ಕೊಳ್ಳಿ ಅಂತ ದೇವ್ರು ನಮ್ಗೆ ಆ ಥರ ಹಂಪ್ ಕೊಟ್ಟಿದ್ದಾನೆ ಅಂತ. ಮರಿ ಒಂಟೆ ಮತ್ತೆ ಕೇಳುತ್ತೆ, ನಮ್ಮ ಕಣ್ರೆಪ್ಪೆಗಳೇನಕ್ಕೆ ಇಷ್ಟು ಉದ್ದ ಇದೆ ಅಂತ. ನಾವು ಡೆಸರ್ಟಲ್ಲಿ ತುಂಬ ಮರಳು ಮತ್ತು ಗಾಳಿ ಇರೋದ್ರಿಂದ ನೋಡೋದಕ್ಕೆ ಸುಲಭ ಆಗಲಿ ಅಂತ ದೇವ್ರು ನಮ್ಗೆ ಆ ಥರ ರೆಪ್ಪೆಗಳನ್ನು ಕೊಟ್ಟಿದ್ದಾನೆ. ಮತ್ತೆ ಕೇಳುತ್ತೆ, ನಮ್ಮ ಪಾದಗಳೇನಕ್ಕೆ ಇಷ್ಟು ದೊಡ್ಡದಾಗಿದೆ ಅಂತ. ನಾವು ಡೆಸರ್ಟಲ್ಲಿ ತುಂಬ ದೂರ ನಡೆಯೋದಕ್ಕೆ ಸುಲಭ ಆಗಲಿ ಅಂತ ದೇವ್ರು ನಮ್ಗೆ ಆ ಥರ ಪಾದಗಳನ್ನು ಕೊಟ್ಟಿದ್ದಾನೆ ಅಂತ. ಮರಿ ಒಂಟೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೇಳುತ್ತೆ, ದೇವ್ರು ನಮಗೆ ಇದೆಲ್ಲ ಕೊಟ್ಟಿರೋದು ನಾವು ಡೆಸರ್ಟಲ್ಲಿ ತುಂಬ ಆರಾಮಾಗಿ ಬದುಕಲಿ ಅಂತ ಅನ್ನೋದಾದರೆ ನಾವು ಝೂನಲ್ಲಿ ಏನು ಮಾಡ್ತಾ ಇದ್ದೀವಿ? ನಮ್ಮ ಲೈಫಲ್ಲೂ ಅಷ್ಟೇ, ನಿಮ್ಮ ಸ್ಕಿಲ್ಸ್, ಟ್ಯಾಲೆಂಟ್, ಪ್ಯಾಷನ್ ಏನೇ ಇರ್ಬೋದು, ಎಲ್ಲಿ ತನಕ ನೀವು ಒಂದು ರಾಂಗ್ ಪ್ಲೇಸಲ್ಲಿ ಇರ್ತೀರಾ ಅದಕ್ಕೆ ಯಾವತ್ತೂ ಅರ್ಥ ಸಿಗೋದಿಲ್ಲ. ದೇವರು ಪ್ರತಿಯೊಬ್ಬರಿಗೂ ಒಂದು ಯೂನಿಕ್ ಟ್ಯಾಲೆಂಟ್ ಅಂತ ಖಂಡಿತ ಕೊಟ್ಟಿರ್ತಾನೆ. ಆದರೆ ಅದಕ್ಕೆ ಎಲ್ಲಿ ಬೆಲೆ ಸಿಗುತ್ತೆ ಅಲ್ಲಿದ್ದಾಗ ಮಾತ್ರ ನೀವು ಸಕ್ಸಸ್ಫುಲ್ ಆಗೂ ಕೂಡ ಇರ್ತೀರಾ, ಹಾಗೆ ಖುಷಿಯಾಗಿ ಕೂಡ ಇರ್ತೀರಾ.